ಧಾರವಾಡದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬೀದಿಲಿ ಕೂತ್ಕೊಂಡು ಭಿಕ್ಷೆ ಬೇಡುವಂತ ಒಂದು ಪರಿಸ್ಥಿತಿ ಬಂದಿದ್ದಾರೆ. ಯಾಕೆ ಅವರು ಓಟಿಗೆ ಮಾತ್ರ ಸೀಮಿತನಾ ನಿಮಗೆ? ಒಂದು ನೇಮಕಾತಿ ಮಾಡಿ ಇಲ್ಲ ನಮ್ಮೆಲ್ರಿಗೂ ವಿಷ ಕೊಟ್ಟು ಸಾಯಿಸ್ಬಿಡಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಧಾರವಾಡದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರೋ ವಿದ್ಯಾರ್ಥಿಗಳು, ಪರೀಕ್ಷೆ ಬರೆಯಕ್ಕೆ ಹೊಂಟಿರೋ ವಿದ್ಯಾರ್ಥಿಗಳು, ಒಟ್ನಾಗ ಸರ್ಕಾರಿ ನೌಕರಿಯನ್ನ ಮಾಡಬೇಕು ಅಂತ ಪರಿಶ್ರಮ ಪಡಕತ್ತಿರೋ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಕತ್ತಾರೆ. ಸಣ್ಣ ಪುಟ್ಟ ಪ್ರತಿಭಟನೆ ಅಲ್ರಿ, ಬಹಳ ದೊಡ್ಡ ಮಟ್ಟದಾಗ ಪ್ರತಿಭಟನೆ ಐತಿ. ಜನ ಯೂತ್ ಬೀದಿ ಪಾಲ್ ಮಾಡಿದ್ದಾರೆ ಸರ್ಕಾರ. ಈ ಮಿನಿಸ್ಟರ್ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, 2 ದಿನ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮಾಡಿದಾರ. ಯಾರೋ ದುಡ್ಡು ಕೊಟ್ಟು ಅಲ್ಲಿ ಅಷ್ಟು ವಿದ್ಯಾರ್ಥಿಗಳನ್ನ ಕರ್ಕೊ ಬಂದಿಲ್ಲ, ಸ್ವಯಂ ಪ್ರೇರಿತವಾಗಿ ತಮಗೆ ನ್ಯಾಯ ಬೇಕು ಅಂತ ಅಲ್ಲಿ ಬಂದು ಪ್ರತಿಭಟನೆ ಮಾಡಕತ್ತಾರ. ಇದೇನು ಮೊದಲನೇ ಪ್ರತಿಭಟನೆ ಅಲ್ಲ. ಹಿಂದ ಒಂದು 3-4 ತಿಂಗಳ ಹಿಂದ ಧಾರವಾಡದಾಗ ಅದ ಜಾಗದಾಗ ಅದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಏನಾರೇ ಒಂದು ನಮಗ ದಾರಿ ಮಾಡಿ ಕೊಡ್ಲಿ, ಇಷ್ಟು ವರ್ಷದಿಂದ ನಾವು ಸಾಲಿ ಕಲ್ತ ಸುಮ್ಮ ಕುಂತೀವಿ, ನಮ್ಗ ವಿದ್ಯೆ ಐತಿ, ಅದಕ್ಕೆ ತಕ್ಕಂಗ ಕೆಲಸ ಬೇಕು, ಖಾಲಿ ಇರೋ ಹುದ್ದೆಗಳನ್ನ ತುಂಬ್ಕೋರಿ ಅಂತ ಪ್ರತಿಭಟನೆ ಮಾಡಿದ್ರು. ಅವಾಗೇನೋ ಕಾಂಗ್ರೆಸ್ ಸರ್ಕಾರ ತುಂಬ್ಕೋತೀವಿ ಅಂತ ಒಪ್ಕೊಂಡಿದ್ರು. ಆದ್ರೆ ಆಶ್ವಾಸನೆ ಆಗಿ ಅಷ್ಟ ಹುಡ್ಕೊಂಡ್ಬಿಟ್ಟೈತಿ. ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ ಅಂತ ಇವತ್ತು ಬೃಹತ್ ಪ್ರತಿಭಟನೆ ಮಾಡಕತ್ತಾರೆ. ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದವ್ರಿಗೆ ಪೊಲೀಸರು ಲಾಠಿ ರುಚಿನೂ ತೋರಿಸಿ ನೋಡಿದ್ರು, ಬ್ಯಾರಿಕೇಡ್ ಹಾಕಿನೂ ನೋಡಿದ್ರು, ಬಟ್ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗವಲ್ತು. ಇಷ್ಟು ಸಂಖ್ಯೆ ಒಳಗೆ ಬಂದ ಪ್ರತಿಭಟನೆ ಮಾಡಕತ್ತಾರ. ಅವ್ರ ಸತ್ರು ಅವ್ರಿಗೆ ಚಿಂತೆ ಇಲ್ಲ, ಆ ಪರಿ ಅವರ ಆಕ್ರೋಶ ಐತಿ. ಇಷ್ಟೊಂದು ಆಕ್ರೋಶ ಅವ್ರ ನೋವಿನಿಂದ ಬಂದಿಲ್ಲ, ಅವ್ರಿಗಾಗಿರೋ ಅನ್ಯಾಯದಿಂದ ಬಂದೈತಿ. ಅವ್ರ ಕಣ್ಣಾಗ ಸಾವಿರಾರು ಕನಸು ಸತ್ತು ಬಿದ್ದಿದ್ದು ಕಾಣಕತ್ತೈತಿ. ಸರ್ಕಾರ ಯಾವ ರೀತಿ ವಿಫಲ ಆಗೈತಿ ಅನ್ನೋದು ಅವ್ರ ಮಾತಿನಾಗ ಗೊತ್ತಾಗತೈತಿ. ಅವ್ರ ನೋವಿಗೆ, ಅವರ ವಿದ್ಯೆಗೆ ಇಲ್ಲಿ ಬೆಲೆ ಕೊಡವಲ್ತು ಈ ಕಾಂಗ್ರೆಸ್ ಸರ್ಕಾರ. 2.5 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ಕರ್ನಾಟಕದಾಗ ಖಾಲಿ ಬಿದ್ದಾವ, ಆದ್ರೂ ಅದನ್ನು ಕೊಡೋರಿಲ್ಲ. ಈ ಕೂಡಲೇ ಇನ್ನಾದರೂ ನಿಮಗೆ ಕಾಲಾವಕಾಶ ಇದೆ. ಈ ಕೂಡಲೇ ನಮ್ಮ ಬೇಡಿಕೆ ಏನಿದೆ, ನಮ್ಮ ನೇಮಕಾತಿ ಏನು ಇವತ್ತು ನೀವು ಪ್ರಾರಂಭ ಮಾಡ್ತೀವಿ ಅಂತ ಈ ಕಳೆದ ತಿಂಗಳು ಆಶ್ವಾಸನೆ ನೀಡಿದ್ರೆ ಆ ಮಾತಿಗೆ ತಕ್ಕಂತೆ ಇವತ್ತು ನಡಿಬೇಕಾಗತ್ತೆ. ಇಲ್ದಿದ್ರೆ ಇವತ್ತು ಏನು ನಾವು ಶಾಂತಿಯುತವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನಾವು ಕ್ರಾಂತಿಕಾರಿಗಳಿಗೆ ಬದಲಾಗಿ ನಾವು ಭಗತ್ ಸಿಂಗ್ ಮಾದರಿಯಲ್ಲಿ ನಾವು ಕ್ರಾಂತಿಯನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಧಾರವಾಡದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬೀದಿಲಿ ಕೂತ್ಕೊಂಡು ಭಿಕ್ಷೆ ಬೇಡುವಂತ ಒಂದು ಪರಿಸ್ಥಿತಿ ಬಂದಿದ್ದಾರೆ. ಯಾಕೆ ಅವರು ಓಟಿಗೆ ಮಾತ್ರ ಸೀಮಿತನಾ ನಿಮಗೆ? ವಿದ್ಯಾರ್ಥಿಗಳು ಬರೀ ಓಟಿಗೆ ಮಾತ್ರ ಸೀಮಿತನಾ? ಅವರ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಏನು ಮಾಡೋದಿಲ್ವಾ? ಎಷ್ಟು ಬಾರಿ ಮನವಿ ಕೊಡ್ಬೇಕು ನಿಮಗೆ? ಎಷ್ಟು ಬಾರಿ ಹೋರಾಟವನ್ನ ಮಾಡಬೇಕು? ಒಂದು ನೇಮಕಾತಿ ಮಾಡಿ ಇಲ್ಲ ನಮ್ಮೆಲ್ರಿಗೂ ವಿಷ ಕೊಟ್ಟು ಸಾಯಿಸ್ಬಿಡಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ನೋಡಿದ್ರ ನಮ್ಮ ಕರ್ನಾಟಕದ DCM DK ಶಿವಕುಮಾರ್ ಅವರು ನಮ್ಮ ಕಡೆ ಹುದ್ದೆ ಖಾಲಿ ಇಲ್ಲ, ಅದಕ್ಕಂತ ನಾವು 3,000 ರೂಪಾಯಿ ನಿಮಗೆ ಕೊಡಾಕತ್ತೀವಿ, ಅದನ್ನ ಇಟ್ಕೊಂಡು ಸುಮ್ ಕುಂದ್ರಿ ಅನ್ನೋ ಹಂಗೆ ಮಾತು ಹೇಳಕತ್ತಾರ. 3,000 ರೂಪಾಯಿ ಬಂದು DK ಶಿವಕುಮಾರ್ ಅವರ ಕೊಡ್ರಿ ನಮಗಂತ ಯಾರ್ಯಾರ ಕೇಳಿದ್ರೇನ್ರಿ? ಅವ್ರು ಕೇಳಕತ್ತಿರೋದು ಕೆಲಸ ಕೊಡಕ್ಕೆ ಆಗಲ್ದಕ್ಕಾಗಿ 3,000 ರೂಪಾಯಿ ಕೊಡಾಕತ್ತೀವಿ ಅಂತ ಎಷ್ಟು ಅಸಡ್ಯವಾಗಿ ಮಾತಾಡ್ತೀರಿ. ನಿಮ್ಗೆ ವಿದ್ಯಾರ್ಥಿಗಳ ಕೂಗು, ಅವರ ಕಷ್ಟ ಅರ್ಥ ಆಗತ್ತಿಲ್ಲ. ನಿಮಗೆ ಬರೀ ನಿಮ್ಮ ಗ್ಯಾರಂಟಿಗಳನ್ನು ಬೆಳೆಸಬೇಕು, ಅವುಗಳನ್ನ ಪ್ರಚಲಿತಗೊಳಿಸಬೇಕು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಹುದ್ದೆ ಖಾಲಿ ಇಲ್ಲ ಅಂತ ನಿಮ್ಮ ಬಾಯಿಲೆ ಬರ್ತೈತಿ ಅಂದ್ರೆ 2.5 ಲಕ್ಷ ಹುದ್ದೆಗಳು ಯಾವ ಸರ್ಕಾರದ್ದು, ಯಾವ ರಾಜ್ಯದ್ದು, ಯಾರಿಗೆ ಅಂತ ಮೀಸಲಿತ್ತೀರಿ? ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು, ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ, ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ಸ್ಥಿತಿ ಎಷ್ಟು ಗಂಭೀರ ಆಗೈತಿ ಅಂದ್ರೆ ಪೊಲೀಸರು ವಿದ್ಯಾರ್ಥಿಗಳನ್ನ ಎತ್ಕೊಂಡು ಹೋಗಿ ವೆಹಿಕಲ್ದ ಸಾಲದಕ್ಕಾಗಿ ಆಟೋದಾಗ ಅವ್ರನ್ನ ತುಂಬಕತ್ತಾರ.
ನಾ ಇಷ್ಟು ರ್ಯಾಂಕ್ ಪಡೆದೀನಿ, ನನಗೆ ಕೆಲಸ ಇಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ ಅವ್ರ ನೋವು ಅರ್ಥ ಆಗತೈತಿ. ಯಾಕೆ ಇಷ್ಟೊಂದು ಅಸಡ್ಡೆ ಆಗ್ಬಿಟ್ಟೈತಿ ಸ್ಪರ್ಧಾರ್ಥಿಗಳಿಗಾಗಿ ಸರ್ಕಾರ? ಯಾಕೆ ಸರ್ಕಾರಕ್ಕೆ ಇಷ್ಟೆಲ್ಲ ಆದ್ರೂ ಇನ್ನ ನಾವು ಇದನ್ನ ಸರಿ ಮಾಡಬೇಕು ಅಂತ ಅನ್ಸಾಕತ್ತಿಲ್ಲ? ಅವರ ಬೇಡಿಕೆ ಹುದ್ದೆ ಭರ್ತಿ ಮಾಡ್ರಿ, ಖಾಲಿ ಬಿದ್ದವ ನಮ್ಮನ್ನ ತುಂಬಿಕೊಡ್ರಿ. ಶಿಕ್ಷಕರ ಹುದ್ದೆ ಖಾಲಿ ಬಿದ್ದಾವ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಖಾಲಿ ಬಿದ್ದಾವ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಖಾಲಿ ಬಿದ್ದಾವ. ಇವುಗಳನ್ನೆಲ್ಲ ತುಂಬಿಕೊಡ್ರಿ. ಇದಕ್ಕೋಸ್ಕರ ಅಂತ 5-6 ವರ್ಷದಿಂದ ನಾವು ಶ್ರಮ ಪಡಾಕತ್ತೀವಿ. ಪರಿಶ್ರಮಕ್ಕೆ ಬೆಲೆ ಕೊಡ್ರಿ ಅಂತ ಕೇಳಕತ್ತಾರ. ಅದಷ್ಟ ಅಲ್ರಿ, ಧಾರವಾಡವನ್ನ ವಿದ್ಯಾಕಾಶಿ ಅಂತ ಕರೀತಾರ. ಅಂತ ವಿದ್ಯಾಕಾಶಿ ಒಳಗ ಹಾಸ್ಟೆಲ್ ವ್ಯವಸ್ಥೆ ಸರಿ ಇಲ್ಲ, ಮೂಲಭೂತ ಸೌಕರ್ಯಗಳು ಓದೋರಿಗೆ ಸಿಗಾಕತ್ತಿಲ್ಲ. ನಿಮ್ಮ ಗ್ಯಾರಂಟಿಯಿಂದಾಗಿ ನಮಗೆ ಯಾವುದೇ ರೀತಿ ಅಭಿವೃದ್ಧಿ ಆಗಾಕತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಬೈಯಾಕತ್ತಾರ. ಸರ್ಕಾರಕ್ಕೆ ಹಿಡಿ ಶಾಪ ಹಾಕಕತ್ತಾರ. ನೀವು ಬರೀ ಗ್ಯಾರಂಟಿ ಅಂತ ಹಿಡ್ಕೊಂಡು ಕೂತ್ರ ಧಾರವಾಡದಾಗ ಆದಂಗ ಇಡೀ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳ ಶುರು ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ.